ಏನು ಬಳ್ಳಾರಿಯಲ್ಲಿ ಏನು ಗಲಾಟೆ ಫೈರಿಂಗ್ ಎಲ್ಲ ನಡೆದಿತ್ತು ಜನಾರ್ದನ್ ರೆಡ್ಡಿ ಅವರ ಮನೆ ಮುಂದೆ. ಈ ಕೇಸ್ಗೆ ಸಂಬಂಧಪಟ್ಟಂತೆ ಇನ್ನಿಬ್ಬರು ಗನ್ಮೆನ್ಗಳನ್ನು ಸದ್ಯ ಅರೆಸ್ಟ್ ಮಾಡಲಾಗಿದೆ. ಸತೀಶ್ ರೆಡ್ಡಿ ಅವರ ಗನ್ಮೆನ್ಗಳನ್ನು ಬಂಧಿಸಿದ್ದಾರೆ ಸಿಐಡಿ ತಂಡ. ಬಲ್ಜಿತ್ ಸಿಂಗ್ ಹಾಗೆ ಬಲ್ವಿಂದರ್ ಸಿಂಗ್ ಎಂಬ ಇಬ್ಬರು ಗನ್ಮೆನ್ಗಳನ್ನು ಬಂಧಿಸಲಾಗಿದೆ. ಸಿಐಡಿ ತಂಡ ಅವರನ್ನು ಬಂಧಿಸಿ ಬ್ರೂಸ್ಪೇಟೆ ಪೊಲೀಸ್ ಸ್ಟೇಷನ್ಗೆ ಕರೆದುಕೊಂಡು ಹೋಗಿ ಅಲ್ಲಿ ವಿಚಾರಣೆಯನ್ನ ನಡೆಸ್ತಾ ಇದ್ದಾರೆ. ಬೆಂಗಳೂರಿನ ಜನಪ್ರತಿನಿಧಿಗಳ ಕೋರ್ಟ್ಗೆ ಇವತ್ತು ಹಾಜರುಪಡಿಸುವ ಸಾಧ್ಯತೆ ಇದೆ. ಆ ನಂತರ ಮತ್ತಷ್ಟು ವಿಚಾರಣೆಗಾಗಿ ತಮ್ಮ ಕಸ್ಟಡಿಗೆ ಕೇಳುವ ಸಾಧ್ಯತೆ ಕೂಡ ಇದೆ ಸಿಐಡಿ ಅಧಿಕಾರಿಗಳು. ಇನ್ನಿಬ್ಬರು ಗನ್ಮೆನ್ಗಳನ್ನು ಬಂಧಿಸಲಾಗಿದೆ. ಸದ್ಯ ಬ್ರೂಸ್ಪೇಟೆ ಪೊಲೀಸ್ ಸ್ಟೇಷನ್ನಲ್ಲಿ ಅವರನ್ನು ವಿಚಾರಣೆ ಮಾಡಲಾಗ್ತಾ ಇದ್ದು ಅವರನ್ನು ಬೆಂಗಳೂರಿನ ಜನಪ್ರತಿನಿಧಿಗಳ ನ್ಯಾಯಾಲಯಕ್ಕೆ ಹಾಜರುಪಡಿಸಿ ನಂತರ ಮತ್ತೆ ತಮ್ಮ ಕಸ್ಟಡಿಗೆ ತೆಗೆದುಕೊಂಡು ಹೆಚ್ಚಿನ ವಿಚಾರಣೆಯನ್ನು ಮುಂದುವರಿಸಲಾಗುತ್ತೆ. ಬಲ್ಜಿತ್ ಸಿಂಗ್ ಹಾಗೆ ಬಲ್ವಿಂದರ್ ಸಿಂಗ್ ಎಂಬ ಇಬ್ಬರು ಗನ್ಮೆನ್ಗಳನ್ನು ಪೊಲೀಸರು ಸಿಐಡಿ ಅಧಿಕಾರಿಗಳು ಸದ್ಯ ಬಂಧಿಸಿರುವಂಥದ್ದು. ನಮ್ಮ ಬಳ್ಳಾರಿ ಪ್ರತಿನಿಧಿ ಶಿವಾನಂದ್ ಲೈವ್ನಲ್ಲಿ ಜಾಯ್ನ್ ಆಗಿದ್ದಾರೆ. ಶಿವಾನಂದ್, ಈಗಾಗಲೇ ಗುಂಡು ಹಾರಿಸಿದ್ದು ಗುರುಚರಣ್ ಅಂತೇಳಿ ಮಾಹಿತಿ ಸಿಕ್ಕಿತ್ತು. ಅವರನ್ನು ಆಲ್ರೆಡಿ ಅರೆಸ್ಟ್ ಮಾಡಿ ವಿಚಾರಣೆಯನ್ನು ಕೂಡ ಮಾಡಲಾಗಿತ್ತು. ಇದೀಗ ಮತ್ತಿಬ್ಬರು ಗನ್ಮೆನ್ಗಳನ್ನು ಅರೆಸ್ಟ್ ಮಾಡಿರುವುದು, ಇವರು ಯಾವ ರೀತಿಯ ಪಾತ್ರವನ್ನು ವಹಿಸಿದ್ರು ಅನ್ನೋದೇನಾದರೂ ಬೆಳಕಿಗೆ ಬಂದಿದೆಯಾ ಶಿವಾನಂದ್? ನವೀನ್, ಮುಖ್ಯವಾಗಿ ಬಳ್ಳಾರಿ ನಡೆದಂಥ ಗಲಭೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸತೀಶ್ ರೆಡ್ಡಿ ಅವರ ಖಾಸಗಿ ಗನ್ಮ್ಯಾನ್ ಇಬ್ಬರನ್ನ ಇವಾಗ ಅರೆಸ್ಟ್ ಮಾಡಿರುವಂಥದ್ದು. ಸಿಐಡಿ ಪೊಲೀಸರಿಂದ ಈಗ ಇಬ್ಬರು ಗನ್ಮ್ಯಾನ್ಗಳನ್ನು ಅರೆಸ್ಟ್ ಮಾಡಿ ಈಗ ನ್ಯಾಯಾಂಗ ಬಂಧನಕ್ಕಾಗಿ ಬೆಂಗಳೂರಿಗೆ ಕರೆದೊಯ್ದಿರುವಂಥದ್ದು. ಮುಖ್ಯವಾಗಿ ಜನವರಿ 1ರಂದು ನಡೆದಂಥ ಏನು ಫೈರಿಂಗ್ ಹಾಗೆ ಗಲಭೆ ಪ್ರಕರಣದಲ್ಲಿ ಇವರ ಪಾತ್ರ ಮುಖ್ಯ ಆಗಿತ್ತು ಅನ್ನುವಂಥ ಒಂದು ನಿಟ್ಟಿನಲ್ಲಿ ಒಂದಷ್ಟು ಮಾಹಿತಿಗಳನ್ನು ಕಲೆ ಹಾಕುವಂಥ ಒಂದು ಕೆಲಸವನ್ನು ಬಳ್ಳಾರಿ ಪೊಲೀಸರು ಮಾಡಿದರು. ತದನಂತರದಲ್ಲಿ 4 ಪ್ರಕರಣಗಳು ಸಿಐಡಿಗೆ ಹಂತಕ್ಕೆ ಹೋದಂಥ ಸಂದರ್ಭದಲ್ಲೂ ಕೂಡ ಈ ಇಬ್ಬರು ಗನ್ಮ್ಯಾನ್ಗಳ ಪಾತ್ರವೂ ಇದೆ ಅನ್ನುವಂಥ ಒಂದಷ್ಟು ಮಾಹಿತಿಗಳನ್ನು ಕಲೆ ಹಾಕುವಂಥ ಒಂದು ಕೆಲಸವನ್ನು ಮಾಡಿದ್ರು. ಈ ನಿಟ್ಟಿನಲ್ಲಿ ಬಳ್ಳಾರಿಯ ಪೊಲೀಸರ ಹಾಗೆ ಸಿಐಡಿ ಪೊಲೀಸರ ಜಂಟಿ ಕಾರ್ಯಾಚರಣೆ ನಡೆಸಿ ಈಗ ಇಬ್ಬರು ಗನ್ಮ್ಯಾನ್ಗಳನ್ನು ವಶಕ್ಕೆ ಪಡೆದು ಅವ್ರನ್ನ ಈಗ ಅರೆಸ್ಟ್ ಮಾಡಿರುವಂಥದ್ದು. ಮುಖ್ಯವಾಗಿ ಬಲ್ವಿಂದರ್ ಸಿಂಗ್ ಹಾಗೆ ಬಲ್ಜಿತ್ ಸಿಂಗ್ ಅನ್ನುವಂಥ ಇಬ್ಬರು ಏನು ಖಾಸಗಿ ಗನ್ಮ್ಯಾನ್ಗಳಿದ್ರು. ಜನವರಿ 1ರಂದು ಜನಾರ್ದನ್ ರೆಡ್ಡಿ ಅವರ ಮನೆ ಮುಂಭಾಗದಲ್ಲಿ ಇವರು ಫೈರಿಂಗನ್ನು ಓಪನ್ ಮಾಡಿದ್ರು. ತದನಂತರದಲ್ಲಿ ರಾಜಶೇಖರ್ ಸಾವನ್ನಪ್ಪಿದ್ದ ಅನ್ನುವಂಥ ಒಂದು ನಿಟ್ಟಲ್ಲಿ ಪೊಲೀಸರಿಗೆ ಒಂದಷ್ಟು ಮಾಹಿತಿಗಳಿತ್ತು. ಆ ಒಂದು ಆಧಾರದ ಮೇಲೆ ಈಗ ಇಬ್ಬರು ಗನ್ಮ್ಯಾನ್ಗಳನ್ನು ಅರೆಸ್ಟ್ ಮಾಡಿರುವಂಥದ್ದು. ಜೊತೆಗೆ ಘಟನೆ ನಡೆದಂಥ ಸಂದರ್ಭದಲ್ಲಿ ಅಂದರೆ ಜನವರಿ 3ನೇ ತಾರೀಕಿನಂದು ಗುರುಚರಣ್ ಅನ್ನುವಂಥ ಏನು ಆರೋಪಿ ಇದ್ರು, ಅವ್ರನ್ನೂ ಕೂಡ ಖಾಸಗಿ ಗನ್ಮ್ಯಾನ್ ಅವಾಗ ಅರೆಸ್ಟ್ ಮಾಡಿ ಅವ್ರನ್ನೂ ಕೂಡ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಿದ್ರು. ಈಗ ಅವರ ಕೊಲೆ ಕೇಸ್ನಲ್ಲಿ ಆಧಾರದಲ್ಲಿ ಮತ್ತೆ ಇಬ್ಬರು ಸತೀಶ್ ರೆಡ್ಡಿ ಅವರ ಏನು ಗನ್ಮ್ಯಾನ್ಗಳಿದ್ದಾರೆ ಅವ್ರನ್ನೂ ಕೂಡ ಈಗ ಬಂಧನ ಮಾಡಿರುವಂಥದ್ದು. ನಿನ್ನೆ ಸಂಜೆ ವೇಳೆಗೆ ಅವರನ್ನು ಹುಡುಕುವಂಥ ಒಂದು ಕೆಲಸ ಆಗಿತ್ತು. ಇವತ್ತು ಬೆಳಗಿನ ಜಾವ ಅವ್ರನ್ನ ಇಬ್ಬರು ಗನ್ಮ್ಯಾನ್ಗಳನ್ನು ಅರೆಸ್ಟ್ ಮಾಡಿರುವಂಥದ್ದು. ಅವರಿಂದ ಒಂದಷ್ಟು ಪ್ರಾಥಮಿಕ ಮಾಹಿತಿಗಳನ್ನು ಕಲೆ ಹಾಕುವಂಥ ಒಂದು ಕೆಲಸವನ್ನು ಸಿಐಡಿ ಅಧಿಕಾರಿಗಳು ಮಾಡಿದ್ರು. ಯಾಕಂದರೆ ಆ ಫೈರ್ ಮಾಡೋಕ್ಕೆ ಯಾರು ಸೂಚನೆ ಕೊಟ್ಟರು, ಜೊತೆಗೆ ಗಲಭೆ ಆದಂಥ ಸಂದರ್ಭದಲ್ಲಿ ರಾಜಶೇಖರ್ಗೆ ಹೇಗೆ ಗುಂಡು ತಲುಗಿತ್ತು ಅನ್ನುವಂಥ ಒಂದು ನಿಟ್ಟಿನಲ್ಲಿ ಒಂದಷ್ಟು ಪ್ರಾಥಮಿಕ ಹೇಳಿಕೆಗಳನ್ನು ಸಿಐಡಿ ಅಧಿಕಾರಿಗಳು ಈಗಾಗಲೇ ದಾಖಲಿಸಿಕೊಂಡಿರುವಂಥದ್ದು. ಅವರ ಹೇಳಿಕೆ ಆಧಾರದ ಮೇಲೆ ಒಂದಷ್ಟು ಈಗ ಏನು ಇಬ್ಬರು ಗನ್ಮ್ಯಾನ್ಗಳನ್ನು ಈಗ ಅರೆಸ್ಟ್ ಮಾಡಿದ್ದಾರೆ. ಅವರನ್ನು ನ್ಯಾಯಾಂಗ ಬಂಧನ ಅಂದರೆ ಜನಪ್ರತಿನಿಧಿಗಳ ಕೋರ್ಟ್ ಬೆಂಗಳೂರಿನಲ್ಲಿ ಅವ್ರನ್ನ ಜಡ್ಜ್ ಮುಂದೆ ಹಾಜರುಪಡಿಸ್ತಾರೆ. ಜೊತೆಗೆ ಒಂದಷ್ಟು ಕಾಲ ಅಂದರೆ ಒಂದಷ್ಟು ದಿನಗಳ ಕಾಲ ಅವರನ್ನು ತಮ್ಮ ಕಸ್ಟಡಿಗೆ ತೆಗೆದುಕೊಳ್ಳುವಂಥ ಒಂದು ಸಾಧ್ಯತೆ ಇದೆ. ಯಾಕಂದರೆ ಗಲಭೆಗೆ ಮುಖ್ಯ ಕಾರಣ ಫೈರಿಂಗ್ ಆಯಿತು. ಆ ಒಂದು ಫೈರಿಂಗ್ ನಂತರದಲ್ಲಿ ಸಾಕಷ್ಟು ಉಭಯ ಏನು ಪಕ್ಷದ ಕಾರ್ಯಕರ್ತರಿದ್ದರು, ಅವರು ಕೂಡ ಗಲಾಟೆಯನ್ನು ಹೊಡೆದು ಸಾಕಷ್ಟು ಗಲಾಟೆ ಆಯಿತು. ಆದ ನಂತರದಲ್ಲಿ ಏಕಾಏಕಿ ಆ ಒಂದು ಫೈರಿಂಗ್ ಏನಾಯಿತು, ಸತೀಶ್ ರೆಡ್ಡಿ ಅವರ ಖಾಸಗಿ ಅಂಗರಕ್ಷಕರು ಏನಿದ್ರು ಅವ್ರನ್ನು ಕೂಡ ಈಗ ವಿಚಾರಣೆ ನಡೆಸುವಂಥ ಎಲ್ಲ ಸಾಧ್ಯತೆಗಳಿರುವಂಥದ್ದು. ಇವರ ಏನು ಹೇಳಿಕೆಯನ್ನು ಆಧರಿಸಿ ಈಗ ಪ್ರಕರಣಕ್ಕೆ ಮತ್ತಷ್ಟು ಚುರುಕು ಸಿಗುವಂಥ ಸಾಧ್ಯತೆ ಇರುವಂಥದ್ದು. ಯಾಕಂದರೆ ಬಳ್ಳಾರಿಯಲ್ಲಿ ಜನವರಿ 1ರಂದು ರಾತ್ರಿ 9 ಗಂಟೆ ವೇಳೆಗೆ ಸಾಕಷ್ಟು ರೀತಿಯಾಗಿ ಫೈರಿಂಗ್ ಆಯಿತು. ಜೊತೆಗೆ ಆ ಒಂದಷ್ಟು ವಿಡಿಯೋ ತುಣುಕುಗಳನ್ನು ಮಾಜಿ ಸಚಿವರಾದಂಥ ಹಾಲಿ ಶಾಸಕರಾದಂಥ ಗಾಲಿ ಜನಾರ್ದನ್ ರೆಡ್ಡಿ ಅವರು ನನ್ನನ್ನು ಗುರಿಯಾಗಿಸಿ ನನ್ನ ಕೊಲೆಗೆ ಯತ್ನವನ್ನು ಮಾಡಿದರು, ಹಾಗಾಗಿ ಅವರು ಫೈರಿಂಗ್ ಮಾಡಿದ್ದಾರೆ ಒಂದಷ್ಟು ರೌಂಡ್ಗಳಲ್ಲಿ ಅನ್ನುವಂಥ ಒಂದು ಹೇಳಿಕೆಯನ್ನು ನೀಡಿದರು. ಜೊತೆಗೆ ಒಂದಷ್ಟು ವಿಡಿಯೋಗಳನ್ನು ಹರಿಬಿಡುವಂಥ ಒಂದು ಕೆಲಸವನ್ನು ಮಾಡಿದರು. ಅದೇ ಒಂದು ವಿಚಾರವಾಗಿ ಅಂದರೆ ಜನಾರ್ದನ್ ರೆಡ್ಡಿ ಅವರು ನೀಡಿದಂಥ ಕೇಸ್ನ ಆಧಾರದ ಅನ್ವಯವಾಗಿ ಈಗ ಮತ್ತೆ ಇಬ್ಬರು ಗನ್ಮ್ಯಾನ್ಗಳು ಅರೆಸ್ಟ್ ಆಗಿರುವಂಥದ್ದು. ಇವರಿಂದಲೂ ಕೂಡ ಒಂದಷ್ಟು ಮಾಹಿತಿಗಳನ್ನು ಕಲೆ ಹಾಕುವಂಥ ಒಂದು ಸಾಧ್ಯತೆಗಳು ಇರುವಂಥದ್ದು. ಯಾಕಂದರೆ ಗಲಭೆಗೆ ಮುಖ್ಯ ಕಾರಣ ಫೈರಿಂಗ್ ಅನ್ನುವಂಥ ಒಂದು ನಿಟ್ಟಲ್ಲಿ ರಾಜಶೇಖರ್ ಕೂಡ ಸಾವಿನ ಸುತ್ತಲೂ ಕೂಡ ಒಂದಷ್ಟು ಅಂದರೆ ಖಾಸಗಿ ಅಂಗರಕ್ಷಕ ಏನು ಫೈರ್ ಮಾಡಿದ್ದಾನೆ ಅದೇ ಒಂದು ಗುಂಡು ಆತನಿಗೆ ತಗಲಿತು, ಹಾಗಾಗಿ ಮೃತಪಟ್ಟ ಅನ್ನುವಂಥ ಒಂದು ನಿಟ್ಟಿನಲ್ಲಿ ಈಗಾಗಲೇ ಜಿಲ್ಲಾಡಳಿತ ಒಂದಷ್ಟು ಅಧಿಕಾರಿಗಳು ಅದನ್ನು ದೃಢಪಡಿಸಿರುವಂಥದ್ದು. ಹೀಗಾಗಿ ಅದೇ ಒಂದು ಭಾಗವಾಗಿ ಈಗ ಇಬ್ಬರು ಬಲ್ಜಿತ್ ಸಿಂಗ್ ಹಾಗೆ ಬಲ್ವಿಂದರ್ ಸಿಂಗ್ ಅನ್ನುವಂಥ ಇಬ್ಬರು ಏನು ಖಾಸಗಿ ಅಂಗರಕ್ಷಕರಿದ್ದಾರೆ ಅವ್ರನ್ನೂ ಕೂಡ ಈಗ ವಶಕ್ಕೆ ಪಡೆದುಕೊಂಡಿರುವಂಥದ್ದು. ಜೊತೆಗೆ ಇನ್ನು ಇವರ ಹಿಂದೆ ಯಾರ್ಯಾರು ಇದ್ರು ಅನ್ನುವಂಥ ಒಂದಷ್ಟು ಡಿಜಿಟಲ್ ಸಾಕ್ಷಿಗಳನ್ನು ಮುಖ್ಯವಾಗಿ ಆಧಾರವಾಗಿ ಇಟ್ಟುಕೊಂಡು ಈಗ ಇಬ್ಬರು ಖಾಸಗಿ ಗನ್ಮ್ಯಾನ್ಗಳು ಅರೆಸ್ಟ್ ಆಗಿರುವಂಥದ್ದು. ಜೊತೆಗೆ ಡೀಟೇಲ್ಸ್ಗೆ